ನಮಸ್ಕಾರ. ಇವತ್ತು ನಾನು ಈ ಸುಂದರ ಮೀಶೋ ಡ್ರೆಸ್ ಬಗ್ಗೆ ಹೇಳ್ತೀನಿ. ಇದರ ಎಂಬ್ರಾಯ್ಡ್ರಿ ಮತ್ತು ಫ್ಯಾಬ್ರಿಕ್ ನಿಜಕ್ಕೂ ಅದ್ಭುತವಾಗಿದೆ. ಈ ಡ್ರೆಸ್ನ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಫಿಟ್ಟಿಂಗ್ ಕೂಡ ಸೂಪರ್ ಇದೆ. ಡ್ರೆಸ್ ಲಿಂಕ್ ಬೇಕಾದರೆ ಕಾಮೆಂಟ್ ಮಾಡಿ. ಸೊ ಗೈಸ್, ಈಗಂತೂ ಈ ರೀತಿ AI ಇಂದ ಕ್ರಿಯೇಟ್ ಆಗಿರುವಂತಹ ಇನ್ಫ್ಲೂಯೆನ್ಸರ್ಸ್ದೇ ಹವಾ ಅಂತಾನೆ ಹೇಳ್ಬೋದು. ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ಜನ ಪ್ರಾಡಕ್ಟನ್ನು ಬೈ ಮಾಡ್ದಲೆ, ಸೊ ರಿವ್ಯೂ ವಿಡಿಯೋನ ರೆಕಾರ್ಡ್ ಮಾಡ್ಕೊಳ್ದೇ ಈ ರೀತಿ AI ಇಂದ ಜಸ್ಟ್ ಒಂದು ಪ್ರಾಡಕ್ಟ್ ಫೋಟೋನ ಬಳಸ್ಕೊಂಡು ವಿಡಿಯೋನ ಕ್ರಿಯೇಟ್ ಮಾಡಿಕೊಂಡು ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಮಾಡ್ತಾ ಅರ್ನಿಂಗ್ಸ್ನ ಮಾಡ್ತಾ ಇದ್ದಾರೆ. ಸೊ ನಿಮಗೆ ಈ ಒಂದು ವಿಡಿಯೋ ಖಂಡಿತ ಯೂಸ್ಫುಲ್ ಆಗುತ್ತೆ. AI ಇಂದ ಒಂದು ಪ್ರಾಡಕ್ಟ್ ರಿವ್ಯೂ ವಿಡಿಯೋನ ಹೆಂಗೆ ಕ್ರಿಯೇಟ್ ಮಾಡೋದು, ಅದು ಫ್ರೀಯಾಗಿ, ಓಕೆನಾ? ಸೊ ಫ್ರೀಯಾಗಿ ಹಿಂಗೆ AI ಇಂದ ರಿವ್ಯೂ ವಿಡಿಯೋನ ಕ್ರಿಯೇಟ್ ಮಾಡೋದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿಬಿಡಿ, ಪೂರ್ತಿಯಾಗಿ ನೋಡ್ಕೊಳ್ಳಿ, ಓಕೆನಾ? ಜಸ್ಟ್ ಕ್ರಿಯೇಟ್ ಮಾಡೋದಷ್ಟೇ ಅಲ್ಲ, ಅದು ಕನ್ನಡದಲ್ಲಿ ಹೇಳಬೇಕು. ಸೊ ಒಬ್ಬ ವ್ಯಕ್ತಿ ರಿವ್ಯೂ ವಿಡಿಯೋನ ಮಾಡಿ ಎಕ್ಸ್ಪ್ಲೈನ್ ಮಾಡ್ತಾರಲ್ವಾ, ಈ ವಿಡಿಯೋ ಅಂದರೆ ಈ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ, ಬೇಕು ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾರಲ್ವಾ, ಆ AI ವಿಡಿಯೋದಲ್ಲೂ ಕೂಡ ಆ ಒಂದು AI ಇನ್ಫ್ಲೂಯೆನ್ಸರ್ ಹಾಗೆ ಮಾತಾಡಬೇಕು, ಕನ್ನಡದಲ್ಲಿ ಮಾತಾಡಬೇಕು, ಲಿಂಕ್ ಅಂತ ಕಮೆಂಟ್ ಮಾಡಿ ಅಂತ ಹೇಳಬೇಕು, ಓಕೆನಾ? ಅದೇ ಥರ ಅದು ಹೆಂಗೆ ಜನ್ರೇಟ್ ಮಾಡೋದು ಅಂತ ಹೇಳಿ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋ ಎಸ್ಪೆಷಲಿ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡೋರಿಗೆ ಸಿಕ್ಕಾಪಟ್ಟೆ ಯೂಸ್ಫುಲ್ ಆಗುತ್ತೆ, ಓಕೆನಾ? ಸೊ ಗೈಸ್, ಇವಾಗ ಮೀಶೋದಲ್ಲಿರುವಂತಹ ಒಂದು ಪ್ರಾಡಕ್ಟ್ ಫೋಟೋನ ಇಟ್ಕೊಂಡು ಸುಂದರವಾಗಿರೋ ಒಂದು ಹುಡುಗಿ ಆ ಒಂದು ಪ್ರಾಡಕ್ಟಲ್ಲಿರುವಂತಹ ಡ್ರೆಸ್ಸನ್ನು ಅವಳೇ ವೇರ್ ಮಾಡಿಕೊಂಡು ಹಾಕೊಂಡ್ಬಿಟ್ಟು ಅದ್ರ ಬಗ್ಗೆ ರಿವ್ಯೂ ಕೊಡುವಂತಹ, ಅದು ಕನ್ನಡದಲ್ಲಿ ರಿವ್ಯೂ ಕೊಡುವಂತಹ ವಿಡಿಯೋನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಹೇಳಿ ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ತಿಳಿಸ್ಕೊಡ್ತಿರೋಂತಹ ಪ್ಲ್ಯಾಟ್ಫಾರ್ಮಲ್ಲಿ ಫುಲ್ಲು ಫ್ರೀ ಇರುತ್ತೆ, ಓಕೆನಾ? ಯಾವುದೇ ಪ್ಲ್ಯಾನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ, ಏನಿಲ್ಲ. ಫ್ರೀ ಆಗಿರೋ ಪ್ಲ್ಯಾಟ್ಫಾರ್ಮ್ ಬಗ್ಗೆನೇ ತಿಳಿಸ್ಕೊಡ್ತಾ ಇದ್ದೀನಿ. ಪ್ಲ್ಯಾಟ್ಫಾರ್ಮ್ ಎಲ್ಲ ಇವಾಗ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿಬಿಟ್ಟು ಯಾವುದು ಅಂತ ಹೇಳಿ ತೋರಿಸ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ಅಫಿಲಿಯೇಟ್ ಮಾರ್ಕೆಟಿಂಗ್ ಯಾರ್ಯಾರು ಮಾಡ್ತಾ ಇದ್ದೀರಾ, ದುಡ್ಡು ಕೊಟ್ಬಿಟ್ಟು ಪ್ರಾಡಕ್ಟ್ ತೊಗೊಳಕ್ಕಾಗಲ್ಲ, ನನಗೆ ಮುಖ ತೋರಿಸ್ಕೊಂಡು ರಿವ್ಯೂ ವಿಡಿಯೋ ಮಾಡೋಕ್ಕಾಗಲ್ಲ ಅನ್ನೋರು ಈ ಒಂದು ವಿಡಿಯೋನ ಸ್ಕಿಪ್ ಮಾಡಬಾರ್ದಂಗೆ ನೋಡಿ. AI ಮೂಲಕ ಒಂದು ರಿವ್ಯೂ ವಿಡಿಯೋನ ಮಾಡುವಂತಹ ಒಂದು ಇನ್ಫ್ಲೂಯೆನ್ಸರ್ನ ಕ್ರಿಯೇಟ್ ಮಾಡಿಬಿಟ್ಟು ಕನ್ನಡದಲ್ಲಿ ಅವರು ಮಾತಾಡೋ ಹಾಗೆ ಲಿಪ್ ಸಿಂಕ್ ಎಲ್ಲ ಮಾಡೋದು ಹೆಂಗೆ ಅಂತ ಹೇಳಿ ವಿತ್ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿಬಿಟ್ಟು ತಿಳಿಸ್ತಾ ಹೋಗ್ತೀನಿ. ಎಲ್ಲೂ ಸ್ಕಿಪ್ ಮಾಡಿಬಿಡಿ, ಪೂರ್ತಿಯಾಗಿ ನೋಡ್ಕೊಳ್ಳಿ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇರೋರು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋಗೆ ಲೈಕ್ ಕೊಡಿ, ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ, ಯಾವುದೇ ವಿಡಿಯೋ ಬೇಕು ಅಂದ್ರೂ ಕಮೆಂಟ್ ಮಾಡಿ. ಇವಾಗ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ತೀನಿ, ಎಲ್ಲೂ ಸ್ಕಿಪ್ ಮಾಡಬೇಡಿ, ನೋಡ್ತಾ ಬನ್ನಿ. ಗೈಸ್, ಮೊದಲಿಗೆ ಇವಾಗ ಮೀಶೋ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡಿಕೊಂಡು ಅಲ್ಲಿ ಒಂದು ಪ್ರಾಡಕ್ಟ್ ಫೋಟೋ ತೊಗೋಬೇಕು, ಅಂದರೆ ಸ್ಕ್ರೀನ್ಶಾಟ್ನ ತೊಗೋಬೇಕು. ಸೊ ಇವಾಗ ನಾನು ಏನು ಮಾಡ್ತಾಯಿದ್ದೀನಿ, ಒಂದು ಡ್ರೆಸ್ಸಿಂದು ಯಾವ್ದು ಚೆನ್ನಾಗಿದೆ ನೋಡೋಣ. ಆ್ಯಂಡ್ ಅಫಿಲಿಯೇಟ್ ಅಂತ ಇರಬೇಕು, ಓಕೆನಾ? ಮೇಯ್ನಾಗಿ ಅಫಿಲಿಯೇಟ್ ಅಂತ ಇರಬೇಕು. ಸೊ ಇಲ್ಲೊಂದು ಬ್ಲೂ ಕಲರ್ ಕಾಣಿಸ್ತಾ ಇದೆ ಅಲ್ವಾ, ಸೊ ನೋಡೋಕ್ಕಿದೆ, ಚೆನ್ನಾಗಿದೆ. ಸೊ ಹಂಗಾಗಿ ರೇಟ್ ಕೂಡ ಕಮ್ಮಿ ಇರೋದ್ರಿಂದ 465 ರೂಪಾಯಿ ಇದೆ ಅಲ್ವಾ. ಸೊ ಇದನ್ನೇ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಬ್ಲೂ ಕಲರ್ ಡ್ರೆಸ್ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಏನು ಮಾಡಬೇಕು, ರಿವ್ಯೂನ ಚೆಕ್ ಮಾಡೋಣ, ಓಕೆನಾ? ಈ ಒಂದು ಪ್ರಾಡಕ್ಟ್ ಚೆನ್ನಾಗಿದೆಯೋ ಇಲ್ವೋ ಅಂತ ಹೇಳಿ ಫಸ್ಟು ರಿವ್ಯೂ ಚೆಕ್ ಮಾಡಿ. ಸೊ ಸಾಕಷ್ಟು ಜನ ತೊಗೊಂಡಿದ್ದಾರೆ, ಒರಿಜಿನಲ್ ಆಗು ಕೂಡ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ, ಓಕೆನಾ? ಸೊ AI ಇಂದ ವಿಡಿಯೋ ಮಾಡ್ತಿರೋದ್ರಿಂದ ಫಸ್ಟು ರಿವ್ಯೂ ಚೆಕ್ ಮಾಡಿ, ಓಕೆನಾ? ಸೊ ಸ್ವತಃ ನಾವು ಪ್ರಾಡಕ್ಟ್ ತೊಗೊಂಡು ಮಾಡ್ತಿಲ್ಲ, ಸೊ ಹಾಗಾಗಿ ಇವಾಗ ಈ ಒಂದು ಪ್ರಾಡಕ್ಟಿಂದು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ತಾ ಇದ್ದೀನಿ. ಸ್ಕ್ರೀನ್ಶಾಟ್ ತೆಗೆದ್ಬಿಟ್ಟು ಇವಾಗ ಬ್ಯಾಕ್ ಬಂದು ಗ್ಯಾಲರಿಯನ್ನು ಓಪನ್ ಮಾಡ್ತಾ ಇದ್ದೀನಿ ಗೈಸ್. ಗ್ಯಾಲರಿನ ಓಪನ್ ಮಾಡಿಬಿಟ್ಟು ಆ ಒಂದು ಪ್ರಾಡಕ್ಟನ್ನು ಏನು ಮಾಡಬೇಕು, ಕ್ರೋಪ್ ಮಾಡ್ಕೋಬೇಕು. ಇಲ್ಲಿ ನಂಬರ್ ಎಲ್ಲ ಇದೆ ಅಲ್ವಾ, ಸೊ ಆ ನಂಬರ್ ಏನು ಕಾಣಬಾರ್ದಂಗೆ ಕ್ರೋಪ್ ಮಾಡ್ಕೊಳ್ಳೋಣ ನೀಟಾಗಿ, ಓಕೆನಾ? ಸೊ ಕ್ರೋಪ್ ಮಾಡ್ಕೊಂಡಾದಮೇಲೆ ನಿಮಗೆ ಈಗ ಫಸ್ಟ್ ನಿಮ್ಗೆ ಬೇಕಾಗಿರೋದು ಜೆಮಿನಿ ಅಪ್ಲಿಕೇಶನು, ಓಕೆನಾ? ಸೊ ಇವಾಗ ನಾವೇನು ಮಾಡೋಣ, ಜೆಮಿನಿ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳೋಣ. ಸೊ ಪ್ರಾಂಪ್ಟನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಪ್ರಾಂಪ್ಟನ್ನು ಕಾಪಿ ಮಾಡಿಬಿಟ್ಟು ಇಲ್ಲಿ ಪೇಸ್ಟ್ ಮಾಡಿಬಿಟ್ಟು ನಿಮ್ಮದೊಂದು ಫೋಟೋ ಮತ್ತು ಪ್ರಾಡಕ್ಟ್ ಫೋಟೋನ ಸೆಲೆಕ್ಟ್ ಮಾಡ್ಕೋಬೇಕು. ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫೋಟೋಸ್ಗೆ ಹೋಗಿಬಿಟ್ಟು ಈಗ ಪ್ರಾಡಕ್ಟ್ ಸ್ಕ್ರೀನ್ಶಾಟ್ ತಕ್ಕೊಂಡಲ್ವಲ್ಲ, ಆ ಒಂದು ಪ್ರಾಡಕ್ಟ್ ಫೋಟೋ ಮತ್ತು ನಮ್ಮದೊಂದು ಫೋಟೋ. ಸೊ ನಿಮ್ಮದು ಒಂದು ಫೋಟೋ ಬೇಡ ಅಂತಂದರೆ AI ಇಂದನೇ ನೀವು ಒಂದು ಹುಡುಗಿನ ಕ್ರಿಯೇಟ್ ಮಾಡಿಕೊಂಡು ಆ ಒಂದು ಹುಡುಗಿನ ಸೆಲೆಕ್ಟ್ ಮಾಡ್ಕೋಬೋದು. ನಾನು ಇವಾಗ ಸಿಂಪ್ಲಿ ನಿಮಗೆ ತೋರಿಸೋದಕ್ಕೆ ನನ್ನ ಫೋಟೋನೇ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಸೊ ಇದು ಲೋಡ್ ಆಗ್ತದೆ, ಲೋಡ್ ಆದಮೇಲೆ ಸೆಂಡ್ ಮಾಡೋಣ, ಓಕೆನಾ? ಸೊ ನಾವು ಬರೆದಿರೋ ಹಾಗೆ ಪ್ರಾಂಪ್ಟ್ಗೆ ತಕ್ಕ ಹಾಗೆ ಒಂದು 4 ಫೋಟೋ ಜನ್ರೇಟ್ ಆಗಿ ಬರುತ್ತೆ. ಸೊ 4 ಥರ, ಒಂದು ಝೂಮಲ್ಲಿ ಬ್ಯಾಕು, ಫ್ರಂಟು, ಸೊ ಆ ರೀತಿ ಒಂದು 4 ಫೋಟೋ ಜನ್ರೇಟ್ ಆಗಿ ಬರುತ್ತೆ, ಓಕೆನಾ? ಜನ್ರೇಟ್ ಆಗ್ತಾ ಇದೆ, ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಜನ್ರೇಟ್ ಆದಮೇಲೆ ನೋಡಿ ಈ ರೀತಿ ಬಂದಿದೆ. ಬ್ಯಾಕಲ್ಲಿ ಸ್ವಲ್ಪ ಝೂಮಲ್ಲಿ ಈ ರೀತಿ. ಇದನ್ನು ನಾವೇನು ಮಾಡೋಣ, ಸೇವ್ ಮಾಡ್ಕೋಬೇಕು. ಸೊ ಇದ್ರ ಮೇಲೆ ಈ ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ.
ಸೊ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮ್ಗೆ ಇಲ್ಲಿ ಕೆಳಗಡೆ ಸೇವ್ ಆಪ್ಷನ್ ಕಾಣಿಸ್ತಾ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಡೈರೆಕ್ಟಾಗಿ ಗ್ಯಾಲರಿಗೆ ಈ ಒಂದು ಫೋಟೋ ಸೇವ್ ಆಗುತ್ತೆ. ಸೊ ನೆಕ್ಸ್ಟ್ ಗೈಸ್ ನಿಮಗೆ ಇನ್ನೊಂದು ಅಪ್ಲಿಕೇಶನ್ ಬೇಕಾಗುತ್ತೆ ಇದನ್ನು ವಿಡಿಯೋ ಆಗಿ ಮತ್ತು ವಾಯ್ಸ್ ಆಗಿ ಕನ್ವರ್ಟ್ ಮಾಡೋಕ್ಕೆ. ಸೊ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ YT ಕ್ರಿಯೇಟ್ ಅಂತ, ಯೂಟ್ಯೂಬ್ ಕ್ರಿಯೇಟ್ ಅಂತ ಹೇಳಿ. ಓಕೆನಾ, YT ಕ್ರಿಯೇಟ್ ಅಂತ ಹೇಳಿ ಹೋಗಿ ಪ್ಲೇಸ್ಟೋರಲ್ಲಿ ಸರ್ಚ್ ಮಾಡಿ ನಿಮಗೆ ಈ ಒಂದು ಅಪ್ಲಿಕೇಶನ್ ಸಿಗುತ್ತೆ. ಓಕೆನಾ, ಸೊ ಇಲ್ಲಿ ಸಿಕ್ಕಾದ್ಮೇಲೆ ನಿಮ್ಗೆ ಇಲ್ಲಿ ಥರ್ಡ್ ಒನ್ ಆಪ್ಷನ್ ಕಾಣಿಸ್ತಾ ಇದೆ ಕ್ರಿಯೇಟ್ ವಿಡಿಯೋ ಅಂತ ಹೇಳಿ. ಸೊ ಅಲ್ಲಿ ಕ್ಲಿಕ್ ಮಾಡಿಕೊಂಡು ಇದನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ನಾನು ಪ್ರಾಂಪ್ಟನ್ನು ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಾವು ಆ ವಿಡಿಯೋನ ಅಂದರೆ ಫೋಟೋ ಜನ್ರೇಟ್ ಮಾಡ್ಕೊಂಡ್ವಲ್ಲ ಆ ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ಪ್ರಾಂಪ್ಟನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಓಕೆನಾ, ಸೊ ಇಲ್ಲಿ 8 ಸೆಕೆಂಡ್ ಮಾತ್ರ ವಿಡಿಯೋ ಬರುತ್ತೆ. ಸೊ ಹಾಗಾಗಿ ಇದು ಫಸ್ಟ್ನೇ ಪ್ರಾಂಪ್ಟು. ಸೊ 2 ಪ್ರಾಂಪ್ಟನ್ನು ಕೊಟ್ಟಿರ್ತೀನಿ. ಇದರಲ್ಲಿ ಬರೀ 8 ಸೆಕೆಂಡ್ ವಿಡಿಯೋ ಜನ್ರೇಟ್ ಆಗೋದ್ರಿಂದ ಸೊ 2 ಪ್ರಾಂಪ್ಟ್ ಕೊಟ್ಟಿರ್ತೀನಿ. ಓಕೆನಾ, ಸೊ 2 ಸತಿ ವಿಡಿಯೋನ ಜನ್ರೇಟ್ ಮಾಡಿಕೊಂಡು ಒಂದು 16 ಸೆಕೆಂಡ್ ವಿಡಿಯೋ ಆದರೂ ಕೂಡ ಸೊ ನೋಡೋ ಜನಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಸೊ ಹಾಗಾಗಿ 2 ಪ್ರಾಂಪ್ಟನ್ನು ವಿಡಿಯೋ ಜನ್ರೇಟ್ ಮಾಡೋದು ಮತ್ತು ಫೋಟೋ ಜನ್ರೇಟ್ ಮಾಡೋದು 3 ಪ್ರಾಂಪ್ಟನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಒಂದು ಸತಿ ಡಿಸ್ಕ್ರಿಪ್ಷನ್ನ ಹೋಗಿ ಚೆಕ್ ಮಾಡಿ. ಸೊ ಗೈಸ್ ಇದು ಜನ್ರೇಟ್ ಆಗ್ತಾ ಇದೆ ವಿಡಿಯೋ, ಸೊ ವೆಯ್ಟ್ ಮಾಡೋಣ. ಸೊ AI ಇಂದ ಈ ರೀತಿ ನೀವು ರಿವ್ಯೂ ವಿಡಿಯೋನ ಅದು ಜನ್ರೇಟ್ ಮಾಡಿಕೊಂಡು ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಮಾಡಿಕೊಂಡು ಅಫಿಲಿಯೇಟ್ ಮಾರ್ಕೆಟಿಂಗಿಂದ ಅರ್ನಿಂಗ್ಸ್ನ ಮಾಡ್ಬೋದು. ಓಕೆನಾ, ಯಾರಾದರೂ ಆರ್ಡರ್ ಮಾಡಿಕೊಂಡ್ರೆ. ಸೊ ನೋಡಿ ಫಸ್ಟ್ ವಿಡಿಯೋ ಜನ್ರೇಟ್ ಆಗಿದೆ. ಮೀಶೋ ಡ್ರೆಸ್ ಬಗ್ಗೆ ಹೇಳ್ತೀನಿ. ಇದರ ಎಂಬ್ರಾಯ್ಡ್ರಿ ಮತ್ತು ಫ್ಯಾಬ್ರಿಕ್ ನಿಜಕ್ಕೂ ಅದ್ಭುತವಾಗಿದೆ. ನಮಸ್ಕಾರ, ಇವತ್ತು ನಾನು ಸೊ ಈ ರೀತಿ ವಿಡಿಯೋ ಆದಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ನೀವು ಡೈರೆಕ್ಟಾಗಿ ಇಲ್ಲಿ ಯೂಸ್ ವಿಡಿಯೋ ಅಂತ ಇದೆ ಅಲ್ವಾ, ಸಿಂಪ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸೈಡಲ್ಲಿ ನಿಮಗೆ ಡೌನ್ಲೋಡ್ ಆಪ್ಷನ್ ಕಾಣಿಸ್ತಾ ಇದೆ. ಸೊ ಅಲ್ಲಿ ಕ್ಲಿಕ್ ಮಾಡಿಕೊಂಡು ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಈ ಒಂದು ವಿಡಿಯೋ ನಿಮ್ಮ ಗ್ಯಾಲರಿಗೆ ಸೇವ್ ಆಗುತ್ತೆ. ಓಕೆನಾ, ಸೊ ಎಕ್ಸ್ಪೋರ್ಟ್ ಮೇಲೆ ಕೊಟ್ಟರೆ ಸಾಕು, ಕೆಲವೇ ನೀವು ಸೆಕೆಂಡ್ಗಳಲ್ಲಿ ನಿಮ್ಮ ಒಂದು ಗ್ಯಾಲರಿಗೆ ಈ ಒಂದು ವಿಡಿಯೋ ಸೇವ್ ಆಗುತ್ತೆ. ಆ್ಯಂಡ್ ಈ ಒಂದು ವಿಡಿಯೋನ ನೀವು ಡೈರೆಕ್ಟಾಗಿ ಯೂಟ್ಯೂಬ್ ಶಾರ್ಟಿಗೆ ಅಪ್ಲೋಡ್ ಮಾಡ್ಬೋದು ಈ ಅಪ್ಲಿಕೇಶನಿಂದನೇ. ಓಕೆನಾ, ಸೊ ಇವಾಗ 2ನೇದನ್ನು ನಾನು ಹಾಕ್ತಾಯಿದ್ದೀನಿ. 2ನೇ ಡಿಸ್ಕ್ರಿಪ್ಷನ್ ಹಾಕ್ಬಿಟ್ಟು ಸೇಮ್ ತಮ್ನೇಲ್ನ ತೊಗೊತಾ ಇದ್ದೀನಿ. ಸೊ ಇಲ್ಲಿ ಪ್ರಾಂಪ್ಟನ್ನು ಕೊಡ್ತಾಯಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿದೆ 2ನೇ ಪ್ರಾಂಪ್ಟು. ಓಕೆನಾ, ಅದನ್ನು ಕೊಡ್ತಾಯಿದ್ದೀನಿ. ಸೊ ಇವಾಗ ಏನು ಮಾಡಬೇಕು ಅಂದರೆ ಅದರಲ್ಲಿ ಕಮೆಂಟ್ ಲಿಂಕ್ ಅಂತ ಕಮೆಂಟ್ ಮಾಡಿ ಅಂತ ಹೇಳಿಲ್ಲ ಅಲ್ವಾ, ಸೊ ಈ ವಿಡಿಯೋದಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿ ಅಂತ ಹೇಳಿಬಿಟ್ಟು ಆ ಒಂದು ಪ್ರಾಂಪ್ಟನ್ನು ಕೊಟ್ಟು ಜನ್ರೇಟ್ ಮಾಡ್ತಾಯಿದ್ದೀನಿ. ಓಕೆನಾ, ಸೊ ನಾವು ಸುಮ್ಮನೆ ನೀವು ಈ ರೀತಿ ಮಾತಾಡೋ ಥರನೂ ವಿಡಿಯೋ ಜನ್ರೇಟ್ ಮಾಡ್ಕೋಬೋದು. ಇಲ್ಲಾಂತಂದರೆ ಜಸ್ಟ್ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕನ್ನು ಹಾಕ್ಬಿಟ್ಟು ಜಸ್ಟು ಆ ಒಂದು ಡ್ರೆಸ್ಸನ್ನು ವೇರ್ ಮಾಡಿಕೊಂಡು ಸ್ಟೈಲಿಶ್ ಆಗಿ ಓಡಾಡಿಕೊಂಡು ಡ್ರೆಸ್ನ ತೋರಿಸೋ ಥರ ಮಾಡ್ಕೋಬೋದು. ನೋಡಿ ಇದು ಈ ಥರ ಬಂದಿದೆ ಆಗಿದೆ. ಫಿಟ್ಟಿಂಗ್ ಕೂಡ ಸೂಪರ್ ಇದೆ. ಡ್ರೆಸ್ ಲಿಂಕ್ ಬೇಕಾದರೆ ಕಾಮೆಂಟ್ ಮಾಡಿ. ಈ ಡ್ರೆಸ್ನ ಸೊ ನೋಡಿದ್ರಲ್ಲ, ಈ ರೀತಿ ನೀವು ಜಸ್ಟ್ ಒಂದು ಪ್ರಾಂಪ್ಟನ್ನು ಇಟ್ಕೊಂಡು ನೀವು ಇದ್ರಕ್ಕಿಂತ ಇನ್ನೂ ಚೆನ್ನಾಗಿ ಮಾಡ್ಕೋಬೋದು. ನಿಮ್ಮ ಮೈಂಡಲ್ಲಿ ಏನಾದರೂ ಪ್ರಾಂಪ್ಟ್ ಇದ್ದರೆ ಅದನ್ನು ಹಾಕಿ. ಓಕೆನಾ, ಸೊ ಗೈಸ್ ನೆಕ್ಸ್ಟು ಇದರಲ್ಲೇ ಎಡಿಟ್ ಮಾಡ್ಕೋಬೋದು. ನೀವು ಈ ಒಂದು ಅಪ್ಲಿಕೇಶನಲ್ಲೇ ಎಡಿಟ್ ಮಾಡ್ಕೋಬೋದು. ಈ ವಿಡಿಯೋ ಅಂತಲ್ಲ, ನೀವು ಯೂಟ್ಯೂಬ್ ವಿಡಿಯೋನು ಕೂಡ ಇಲ್ಲೇ ಎಡಿಟ್ ಮಾಡ್ಕೋಬೋದು. ಈ ಒಂದು ಅಪ್ಲಿಕೇಶನ್ ತುಂಬ ಚೆನ್ನಾಗಿದೆ. ಓಕೆನಾ, ಯೂಟ್ಯೂಬ್ ಕ್ರಿಯೇಟ್ ಅಂತ ಹೇಳಿ YT ಕ್ರಿಯೇಟ್ ಅಂತ ಸರ್ಚ್ ಮಾಡಿದರೂ ನಿಮಗೆ ಸಿಗುತ್ತೆ. ಸೊ ಇಲ್ಲೆಲ್ಲ ಥರನೂ ಆಪ್ಷನ್ಸ್ ಇದೆ, ಎಲ್ಲ ಚೆಕ್ ಮಾಡ್ಕೊಳ್ಳಿ. ನಿಮಗೆ ನೋಡ್ತಾ ಗೊತ್ತಾಗುತ್ತೆ. ಟೆಕ್ಸ್ಟ್ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ಸೊ ಪ್ರತಿಯೊಂದೂ ಕೂಡ ನಿಮಗಿಲ್ಲಿ ಸಿಗುತ್ತೆ. ಕ್ಯಾನ್ವಾ ಇರ್ಬೋದು, ಅಂದರೆ ಕ್ಯಾನ್ವಾ ಅಂದರೆ ಸೈಜಸ್ಸು ಅದಿರ್ಬೋದು, ಸೌಂಡ್ ಎಫೆಕ್ಟ್ಗಳು, ಸೊ ಪ್ರತಿಯೊಂದು ತುಂಬ ಚೆನ್ನಾಗಿದೆ ಗೈಸ್. ನಿಮ್ಗೆ ಏನಾದರೂ ವಾಯ್ಸ್ ರೆಕಾರ್ಡಿಂಗು ಪ್ರತಿಯೊಂದೂ ನೀವು ಈ ಒಂದು ಆ್ಯಪಲ್ಲೇ ಮಾಡ್ಬೋದು. ಓಕೆನಾ, ಸೊ ನೋಡಿ ಇಲ್ಲಿ ಎಲ್ಲ ಅಡ್ಜಸ್ಟ್ಮೆಂಟ್ ಇರ್ಬೋದು, ಟ್ರಾನ್ಸ್ಲೇಟ್ ಇರ್ಬೋದು, ಸೊ ಪ್ರತಿಯೊಂದು ಇದೆ. ನಿಮಗೆ ಈ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿಕೊಂಡು ಯೂಸ್ ಮಾಡ್ತಾ ನಿಮಗೆ ಸಿಗುತ್ತೆ. ಓಕೆನಾ, ಸೊ ನೋಡಿ ಎಲ್ಲ ಥರ ಎಫೆಕ್ಟ್ಗಳು ಕೂಡ ಈ ಒಂದು ಅಪ್ಲಿಕೇಶನಲ್ಲಿದೆ. ತುಂಬ ಚೆನ್ನಾಗಿದೆ. ಸೊ ಇದು ಕೂಡ ಫ್ರೀಯಾಗಿದೆ. ಓಕೆನಾ, ಯಾವುದೋ ಪ್ಲ್ಯಾನ್ ತೊಗೊಳ್ಳೋ ಅವಶ್ಯಕತೆ ಏನಿಲ್ಲ. ಫ್ರೀಯಾಗೆ ನಾವು ಇಲ್ಲಿ ವಿಡಿಯೋ ಎಡಿಟಿಂಗನ್ನು ಮಾಡ್ಕೋಬೋದು, ವಿಡಿಯೋನ ಜನ್ರೇಟ್ ಮಾಡ್ಕೋಬೋದು, ಫೋಟೋ ಜನ್ರೇಟ್ ಮಾಡ್ಕೊಳ್ಳೋದು ಎಲ್ಲ ಫ್ರೀಯಾಗೇ ಇದೆ. ಓಕೆನಾ, ಸಿಂಪ್ಲಿ ಇವಾಗ ನಾನು ಏನು ಮಾಡಿದ್ದೀನಿ ಅಂತಂದರೆ ಫಸ್ಟು ಒಂದು ವಿಡಿಯೋ ಡೌನ್ಲೋಡ್ ಮಾಡ್ಕೊಂಡನಲ್ಲ, ಸೊ 8 ಸೆಕೆಂಡಿಂದು ಅದೊಂದು, ಮತ್ತು ಇವಾಗ ಜನ್ರೇಟ್ ಮಾಡ್ಕೊಂಡನಲ್ಲ 8 ಸೆಕೆಂಡು, ಆ 2 ವೀಡಿಯೋನ ಸೇರಿಸ್ಬಿಟ್ಟು ಇಲ್ಲಿ ಒಟ್ಟಿಗೆ ಡೌನ್ಲೋಡನ್ನು ಕೊಡ್ತಾಯಿದ್ದೀನಿ. ಓಕೆನಾ, ಸೊ ಇವಾಗ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. 2 ಒಟ್ಟಿಗೆ ಸೇರಿಸಿ ಎಡಿಟ್ ಮಾಡಿಕೊಂಡು ಡೌನ್ಲೋಡ್ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ, ಸೊ ಇದು ಡೈರೆಕ್ಟಾಗಿ ನಮ್ಮ ಗ್ಯಾಲರಿಗೆ ಬರುತ್ತೆ. ನೀವು ಡೈರೆಕ್ಟಾಗಿ ಯೂಟ್ಯೂಬ್ ಶಾರ್ಟ್ಗೂ ಅಪ್ಲೋಡ್ ಮಾಡ್ಬೋದು. ಓಕೆನಾ, ಇಲ್ಲಿ ನೋಡಿ
ಈ ರೀತಿ ಬಂದಿದೆ ಇವಾಗ ಗೈಸ್. ನಾನು ಈ ಸುಂದರ ಮೀಶೋ ಡ್ರೆಸ್ ಬಗ್ಗೆ ಹೇಳ್ತೀನಿ. ಇದರ ಎಂಬ್ರಾಯ್ಡ್ರಿ ಮತ್ತು ಫ್ಯಾಬ್ರಿಕ್ ನಿಜಕ್ಕೂ ಅದ್ಭುತವಾಗಿದೆ. ಈ ಡ್ರೆಸ್ನ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಫಿಟ್ಟಿಂಗ್ ಕೂಡ ಸೂಪರ್ ಇದೆ. ಡ್ರೆಸ್ ಲಿಂಕ್ ಬೇಕಾದರೆ ಕಾಮೆಂಟ್ ಮಾಡಿ. ಸೊ ಗೈಸ್ ನೋಡಿದ್ರಲ್ಲ, ಸೊ AI ಯೂಸ್ ಮಾಡಿಕೊಂಡು ರಿವ್ಯೂ ವಿಡಿಯೋನ ಹೇಗೆ ಜನ್ರೇಟ್ ಮಾಡ್ಕೊಳ್ಳೋದು ಅಂತ ಹೇಳಿ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅಕಸ್ಮಾತ್ ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ. ಸೊ ಯಾವುದೇ ವಿಡಿಯೋ ಬೇಕು ಅಂದರೂ ಕಮೆಂಟ್ ಮಾಡಿ. ಈ ರೀತಿ AI ಯೂಸ್ ಮಾಡಿಕೊಂಡು ನೀವು ಕೂಡ ಅಫಿಲಿಯೇಟ್ ಮಾರ್ಕೆಟಿಂಗಿಂದ ಹಣವನ್ನು ಸಂಪಾದನೆ ಮಾಡಿ ಪ್ರತಿಯೊಬ್ಬರು ಹಣ ಸಿಗೋ ಹಾಗೆ ಆಗಲಿ ಅಂತ ಹೇಳ್ತಾ, ಸೊ ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇರೋರು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಅಪ್ಡೇಟಲ್ಲಿ ಸಿಗ್ತೀನಿ. ಲವ್ ಯು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.